ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ, ಈ ದಿನ ನಾವು 8ನೇ ತರಗತಿಯ ಗಣಿತ ಪ್ರಕಾಶದಿಂದ 4ನೇ ಚಾಪ್ಟರ್ ಚತುರ್ಭುಜದಿಂದ 98ನೇ ಪೇಜ್ನಲ್ಲಿರುವಂತಹ ಕಂಡು ಹಿಡೀರಿ ಇದರ ಒಂದು ನೆಕ್ಸ್ಟ್ ಪಾರ್ಟನ್ನು ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ 1 ಮತ್ತು 2 ಈ 2 ಕ್ವಶನ್ಸ್ಗಳನ್ನು ನಾನು ಕಂಪ್ಲೀಟ್ ಮಾಡಿದ್ದೆ. ವಿಡಿಯೋ ಲೆಂದಿ ಆಗಿರೋದ್ರಿಂದ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಈ ಒಂದು ವಿಡಿಯೋದಲ್ಲಿ ನಾವು 3ನೇ ಕ್ವಶನನ್ನು ಸಾಲ್ವ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿವರೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ 3ನೇ ಕ್ವಶನ್ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಓ ಕೇಂದ್ರವನ್ನು ಹೊಂದಿರುವ ವೃತ್ತವನ್ನು ಪರಿಗಣಿಸಿ. PL ಮತ್ತು AM ರೇಖೆಯ ಭಾಗಗಳು ವೃತ್ತದ 2 ಲಂಬ ವ್ಯಾಸಗಳಾಗಿವೆ. ಓಕೆ ಫೈನ್. ಹಾಗಾದರೆ ಬನ್ನಿ ನೋಡೋಣ. ಕೈವಾರದ ಸಹಾಯದಿಂದ 3ನೇ ಕ್ವಶನನ್ನು ನಾವು ಕಂಟಿನ್ಯೂ ಮಾಡೋಣ. ಓಕೆ ಫೈನ್. 3ನೇ ಕ್ವಶನ್ ಏನು ಮಾಡಬೇಕಂತೆ, ಒಂದು ವೃತ್ತವನ್ನು ಬಿಡಿಸ್ಬೇಕಂತೆ. ಓಕೆ ಫೈನ್. ವೃತ್ತವನ್ನು ಬಿಡಿಸಿ ಏನು ಹೇಳ್ತಾ ಇದ್ದಾರೆ ಅವರು, ಓ ಕೇಂದ್ರವನ್ನು ಮಾಡಬೇಕಂತೆ. ಓ ಕೇಂದ್ರವನ್ನು ಹೊಂದಿರುವ ವೃತ್ತ, ಇದು ಓ ಕೇಂದ್ರ. ಫೈನ್, ಇಲ್ಲಿ ಮಧ್ಯಕ್ಕಿದೆ. ಓಕೆ, ಈಗ PL ಮತ್ತು AM ರೇಖೆಯ ಭಾಗಗಳು ವೃತ್ತದ 2 ಲಂಬ ವ್ಯಾಸಗಳಾಗಿವೆ. ಓಕೆ, ಲಂಬ ವ್ಯಾಸಗಳನ್ನು ಬಿಡಿಸ್ಕೊಳ್ಳೋಣ. ಲೈಕ್ ಇದು ಒಂದು ವ್ಯಾಸ ಅಂದರೆ ಗೊತ್ತಲ್ವ ನಮಗೆ, ಇದೊಂದು ವ್ಯಾಸ ಓ ಕೇಂದ್ರದ ಮೂಲಕನೇ ಹಾದು ಹೋಗಬೇಕು. ಓಕೆ, ಇದು ಒಂದು ವ್ಯಾಸ. ಓಕೆ, ಇದಕ್ಕೆ ಹೆಸರು ಕೊಡಬೇಕಂತೆ. ಏನಂತ ಹೇಳಿಬಿಟ್ಟು AMPL. ಓಕೆ, ಕ್ವಶನ್ನ ಅರ್ಧ ಮಾಡಿದ್ದೀವಿ. PL ಮತ್ತು PM ರೇಖೆಯ ಲಂಬ ವ್ಯಾಸಗಳಿದೆ. ಹಾಗಾದರೆ APML ಆಕೃತಿ ಯಾವುದು? ಆಕೃತಿ ಯಾವುದು ಅಂತ ಸಿಕ್ಕಿಲ್ಲ ಅಲ್ವಾ? ಈಗ ನಾವು ಸೇರಿಸ್ಬೇಕಿದು ಒಳಗಡೆ. ಸೊ ಸೇರಿಸಿದ್ರೇ ನಮಗೆ ಆಕೃತಿ ಯಾವುದು ಅಂತ ಹೇಳಿಬಿಟ್ಟು ಗೊತ್ತಾಗೋದು ಅಲ್ವಾ? ಸೊ ಆಕೃತಿಯನ್ನು ಸೇರಿಸೋಣ. ಇಲ್ಲಿಗೆ ಇದಕ್ಕೆ ಸೇರಿಸಿದೆ, ಈ 2 ಸೇರಿಸಿದೆ, ಇಲ್ಲೂ ಸಹ ಸೇರಿಸಿದ್ದೇನೆ. ಸೊ ಇದನ್ನು ಸೇರಿಸಿದೆ. ಸೊ ಹಾಗಾದರೆ ಈ ಆಕೃತಿ ಯಾವುದು? ಅದಕ್ಕೆ ಏನಂತೆ, ಕಂಡುಹಿಡಿಯಲು ಕಾರಣನೂ ಕೊಡಬೇಕಂತೆ. ಓಕೆ ಫೈನ್, ಕಾರಣವನ್ನು ಕೊಡೋಣ. ಏನಂತ ಹೇಳಿಬಿಟ್ಟು ಅಂತಂದರೆ, ಯಾವ ರೀತಿಯಾಗಿ ಇದನ್ನು ಸ್ಕ್ವೇರ್ ಅಂತ ಹೇಳ್ತಿರೋ ಅಥವಾ ಆಯತವಂತ ಹೇಳ್ತಿರೋ ಅಂತ ಹೇಳಿದರೆ, ಸೊ ಬನ್ನಿ, ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ನಮಗೆ ಗೊತ್ತುಂಟು. OP OM = OM = OL = OA. ಯಾಕೆ ಅಂತಂದರೆ ಇಲ್ಲಿ ವ್ಯಾಸ ಅಂತ ಅಂದರೆ ಇದರ ಅರ್ಧ, ಇದು ಯಾವುದು, ಈ ಯಾವುದು ಭಾಗ, ಇವೆಲ್ಲ ತ್ರಿಜ್ಯಗಳು. ಇವೆಲ್ಲ ಏನು ತ್ರಿಜ್ಯಗಳು? ಒಂದು ವೃತ್ತದಲ್ಲಿ ಎಲ್ಲ ತ್ರಿಜ್ಯಗಳು ವೃತ್ತ ಕೇಂದ್ರದಿಂದ ಸಮದೂರದಲ್ಲಿರುತ್ತೆ. ಸೊ ಹಾಗಾಗಿಬಿಟ್ಟು = ಅಂತ ಕೊಟ್ಟಿರೋದು. ಇದು ಇದಕ್ಕೆ ಸಮ ಎಲ್ಲದಕ್ಕೂ ಸಮ. ತ್ರಿಜ್ಯ ಸೇಮ್ ಡಿಸ್ಟೆನ್ಸಲ್ಲಿರುತ್ತೆ, ಸೇಮ್ ಇರುತ್ತೆ. 2 ಸೆಂಟಿಮೀಟರ್ ಆದರೆ ಇದು 2, ಇದು 2, ಇದು 2, 4 ಇದ್ದರೆ ಎಲ್ಲವೂ ಸಹ 4 ಇರುತ್ತೆ. ಇವು ತ್ರಿಜ್ಯಗಳು. ಓಕೆ ಫೈನ್. ನೆಕ್ಸ್ಟನ್ನು ನೋಡೋಣ ಏನಂತ ಕೊಟ್ಟಿದ್ದಾರೆ. ಸೊ ಆಮೇಲೆ ಇನ್ನೊಂದು, ಬರೀ ಈ ಒಂದು ಏನಪ್ಪ ಅಂತಂದರೆ ಈ ಒಂದು ಚೌಕನೇ ಹೊರಗಡೆ ತೆಗಿತೇನೆ ನಿಮಗೆ ಈಸಿ ಆಗೋಕ್ಕೋಸ್ಕರ. ಓಕೆ, ಸೊ ಅವರೇ ಕೊಟ್ಟಿದ್ದಾರೆ ಏನಂತ ಹೇಳಿಬಿಟ್ಟು, ಇವೆಲ್ಲ ಸಮ ಅಂತೆ, ಮತ್ತು ಇದು 90 ಡಿಗ್ರಿ ಆಗಿದೆ. ಸೊ ಇದು ಯಾವುದು? 90 ಡಿಗ್ರಿಗೆ ಕರ್ಣಗಳು ಅರ್ಧಿಸೋದು ಯಾವ ಚಿತ್ರಕ್ಕೆ? ಆಯತಕ್ಕಂತೂ ಅಲ್ಲ. ಆಯತಕ್ಕೆ ಯಾವ ಕೋನಗಳಲ್ಲಾದರೂ ಕರ್ಣಗಳು ಅರ್ಧಿಸಬಹುದು. ಆದರೆ 90 ಡಿಗ್ರಿಯಲ್ಲೇ ಕೋನಗಳು ಅರ್ಧಿಸುತ್ತೆ ಅಂತ ಅಂದಮೇಲೆ ಇದು ಯಾವುದು? ಇದು ಚೌಕ. ಇದು ಯಾವುದು? ಚೌಕ. ಓಕೆ, ಸ್ಕ್ವೇರ್ ಅಂತ ಹೇಳ್ಬೋದು. ಇದು ಒಂದು ಚೌಕ. ಓಕೆ, ಅದನ್ನೇ ಕೇಳಿರೋದವರು. ಆ APML ಆಕೃತಿ ಯಾವುದು ಅಂದರೆ APML = ಚೌಕ. ಯಾಕೆ ಅಂತಂದರೆ ಕಾರಣನೂ ನಾವು ಹೇಳಿದ್ವಿ. ಯಾಕೆಂತಂದರೆ ಕರ್ಣಗಳು ಲಂಬ ಕೋನಗಳಲ್ಲಿ ಪರಸ್ಪರ ಅರ್ಧಿಸಿದೆ. ಓಕೆ, 90 ಡಿಗ್ರಿಯಲ್ಲಿ. ಹಾಗಾಗಿಬಿಟ್ಟು ಚೌಕಕ್ಕೆ ಒಂದು ವಿಶೇಷವಾದ ಗುಣ ಇದೆ ಅಂತ ಹೇಳ್ಬಿಟ್ಟು ನಾವು ಹಿಂದಿನ ಅದರ ಒಂದು ಗುಣಲಕ್ಷಣಗಳಲ್ಲಿ ಲಾಸ್ಟ್ ಗುಣಲಕ್ಷಣವನ್ನು ಕಲ್ತಿದ್ವಿ. ಸೊ ಓಕೆ ಫೈನ್. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಏನಿದೆ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4. ಕಾಗದದ ಮಡಚುವಿಕೆಯನ್ನು ಬಳಸಿಕೊಂಡು 90 ಡಿಗ್ರಿಯನ್ನು ಹೇಗೆ ಪಡೆಯುವುದು ಎಂದು ನಾವು ನೋಡಿದ್ವಿ. ಹೌದು, ಒಂದು ಕಾಗದವನ್ನು ತಗೊಳ್ಳೋಣ, ಅದನ್ನು ಮಧ್ಯಕ್ಕೆ ಮಡಚಿಬಿಡೋಣ. ಮಧ್ಯಕ್ಕೆ ಮಡಚಿಬಿಟ್ರೆ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಒಂದು ಗೆರೆ ಬರುತ್ತಲ್ಲ, ಫಾರ್ಮ್ ಆಗುತ್ತೆ, ಅದು 90 ಡಿಗ್ರಿ ಇರುತ್ತೆ. ಈಗ ನಮ್ಮಲ್ಲಿ ಯಾವುದೇ ಕಾಗದ ಇಲ್ಲ ಅಂತೆ. ಆದರೆ ಸಮಾನ ಉದ್ದದ 2 ಕಡ್ಡಿಗಳು ಮತ್ತು ಒಂದು ದಾರ ಇದೆ. ಸೊ ಸಮಾನ ಉದ್ದದ 2 ಕಡ್ಡಿಗಳನ್ನು ತಗೊಳ್ಳೋಣ. ನನ್ನ ಹತ್ರ ಇಲ್ಲಿ ಸದ್ಯಕ್ಕೆ ಕಡ್ಡಿಗಳಿಲ್ಲ. ನಾನು ಸಮಾನವಾಗಿ ಇರುವಂತಹ 2 ಮಾರ್ಕರ್ಸ್ಗಳನ್ನು ತಗೊಳ್ತೇನೆ, ಸ್ಕೆಚ್ ಪೆನ್ನನ್ನು ತಗೊಳ್ತೇನೆ. ಓಕೆ ಫೈನ್, ನೀವು ನೋಡಬಹುದು ಇದು ಸಮಾನವಾಗಿದೆ. ಓಕೆ, ಅಂದರೆ ಸೇಮ್ ಉದ್ದ ಇದೆ ಅಂತ ಹೇಳಿ. ಓಕೆ ಫೈನ್. ಹಾಗಾದರೆ ಸಮಾನ ಉದ್ದದ 2 ಕಡ್ಡಿಗಳು ಮತ್ತು ಒಂದು ದಾರ ಇದೆ ಅಂತ ಭಾವಿಸೋಣ. ಇವುಗಳನ್ನು ಬಳಸಿಕೊಂಡು ನಾವು ನಿಖರವಾದ 90 ಡಿಗ್ರಿಯನ್ನು ಹೇಗೆ ಪಡೆಯಬಹುದು ಅಂತ ಅಂದರೆ, ಇಲ್ಲಿ ನೋಡಿ, ಇದಿದೆಯಲ್ವಾ,
ಯಾವುದು ಇದನ್ನು ನಾವು ಸಮಾನ ಕಡ್ಡಿಗಳು ಅಂದ್ಕೊಳ್ಳೋಣ. ಇದನ್ನು ನಾನು ಎಕ್ಸಾಕ್ಟ್ ಏನು 90 ಡಿಗ್ರಿಯನ್ನು ಪಡಿಬೇಕಂತೆ. ಎಕ್ಸಾಕ್ಟಾಗಿ 90 ಡಿಗ್ರಿ ಪಡೆಯೋ ಹಾಗೆ ನಾನೇನು ಮಾಡ್ತೀನಿ, ಇಲ್ಲಿ ಕಡ್ಡಿಗೆ ಒಂದು ಸ್ಕ್ರೂ ಹಾಕಿಬಿಟ್ಟು ಟೈಟ್ ಮಾಡ್ತೇನೆ. ಟೈಟ್ ಮಾಡಿದ್ರೂ ಸಹ ಇದು ಈ ರೀತಿಯಾಗಿ ಶೇಕ್ ಆಗ್ತಾ ಇದೆಯಲ್ವಾ. ಇಲ್ಲಿ ಟೈಟ್ ಮಾಡ್ತಿದ್ದೀನಿ, ನಾನು ಇಲ್ಲಿ ಟೈಟ್ ಮಾಡ್ತಾ ಇದ್ದೀನಾ? ಇಲ್ಲ, ಇಲ್ಲಿ ಟೈಟ್ ಮಾಡ್ತಿರೋದ್ರೂ ಸಹ ಇದು ಶೇಕ್ ಆಗ್ತಾ ಇದೆ. ಶೇಕ್ ಆಯಿತು ಅಂತಂದರೆ ಇದು 91 ಡಿಗ್ರಿ ಆಗ್ಬೋದು, 92. ಸ್ವಲ್ಪ ಆದರೂ ಇದು ಶೇಕ್ ಆಯಿತು ಅಂದರೆ ಅಥವಾ ಸ್ವಲ್ಪ ಅಲಗಾಡ್ತು ಅಂತಂದರೆ ನಮ್ಮ ಕೋನನೇ ಚೇಂಜ್ ಆಗುತ್ತೆ. 91, 92, 93 ಹೀಗೆ ಚೇಂಜ್ ಆಗಬಹುದು ಅಲ್ವಾ. ಇಲ್ಲಿ ಮಾತ್ರ ಸ್ಟಿಕ್ ಆನ್ ಆಗಿರೋದು ಇದು, ಇಲ್ಲಷ್ಟೇ ನಾನು ಇದು ಮಾಡಿ. ಈಗ ನಾನು ಮಾಡ್ತೇನೆ, ನಾನು ಇದಕ್ಕೋಸ್ಕರ ಒಂದು ದಾರವನ್ನು ತೊಗೊಳ್ತೇನೆ. ಓಕೆ, ಆ ದಾರವನ್ನು ತೊಗೊಂಡು ನಾನು ಇಲ್ಲಿಂದ ಇಲ್ಲಿಗೆ ಸೇಮ್ ಡಿಸ್ಟೆನ್ಸಲ್ಲಿ ನಾನೇನು ಮಾಡ್ತೇನೆ, ಫಾರ್ ಎಕ್ಸಾಂಪಲ್ ದಾರ ಅಂತಂದರೆ ಫಾರ್ ಎಕ್ಸಾಂಪಲ್ ಇದೇ ಇರಲಿ. ಓಕೆ ಫೈನ್, ದಾರವನ್ನು ತೊಗೊಂಡು ಸೇಮ್ ಡಿಸ್ಟೆನ್ಸಲ್ಲಿ ನಾನು ಇಲ್ಲಿ ಕಟ್ತೇನೆ. ಕಟ್ಟಿದ ಮೇಲೆ ನನಗೆ ಆಕೃತಿ ಸಿಗತ್ತೆ. ಆ ಆಕೃತಿನ ನಾನು ಇಲ್ಲಿ ಸದ್ಯಕ್ಕೆ ಪೆನ್ಸಿಲಲ್ಲೇ ಮಾಡಿ ತೋರಿಸ್ತೇನೆ. ಕ್ವಶನ್ ನಂಬರ್ 4ಕ್ಕೆ ಹೇಗೆ ಇರಬೇಕಪ್ಪ ಅಂತಂದರೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಏನು ನಾವು ಮಿಡ್ ಪಾಯಿಂಟಲ್ಲಿ ನಾವು ಇದನ್ನು ಇದು ಮಾಡ್ತೀವಿ. ಏನು ಒಂದು ಕರ್ಣಗಳನ್ನು ಅಂದರೆ ಕಡ್ಡಿಗಳನ್ನು ಇಟ್ಕೊಳ್ತೇನೆ. ಓಕೆ, ಕಡ್ಡಿಗಳನ್ನು ಇಟ್ಕೊಂಡಾದ್ಮೇಲೆ ದಾರಗಳನ್ನು ತೊಗೊಂಬಂದು ಇಲ್ಲಿಗೆ, ಸೊ ಫೈನ್, ಅದಾದಮೇಲೆ ನೆಕ್ಸ್ಟು ಇಲ್ಲಿಗೆ ಸೇರಿಸ್ತೇನೆ. ಓಕೆ, ಚಿತ್ರ ಸರಿಯಾಗಿಲ್ಲ, ಸೊ ಎಕ್ಸಾಕ್ಟ್ ಇದೆ ಅಂತ ಅಂದ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಇದು 4 ಇದ್ದರೆ ಇದು 4 ಸೆಂಟಿಮೀಟರ್ ಇದೆ, ಇದು 4 ಇದ್ದರೆ ಇದು 4 ಕರ್ಣಗಳನ್ನು ತೊಗೊಂಡಿರೋದು ನಮಗೆ ಗೊತ್ತುಂಟು. ಓಕೆ ಫೈನ್, ಈಗ ತೊಗೊಂಡೆ, ಇದು 8 ಸೆಂಟಿಮೀಟರ್ ಇತ್ತು, ಹಾಗಾಗಿಬಿಟ್ಟು ಇದನ್ನು ಸಹ 8 ಸೆಂಟಿಮೀಟರ್ ತೊಗೊಂಡೆ. ಸದ್ಯಕ್ಕೆ ನಾನು ಈ ದಾರಗಳನ್ನು ಈ ರೀತಿಯಾಗಿ ಕಟ್ಟಿದ್ದೀನಲ್ವಾ, ಇದ್ರ ಮಧ್ಯ 90 ಡಿಗ್ರಿ ಫಾರ್ಮ್ ಆಗಿದೆ ಅನ್ನೋದನ್ನು ತೋರಿಸ್ಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಬರ್ಕೊಂಡು ಹೋಗಬೇಕು. ಏನು ತ್ರಿಭುಜ, ಇದಕ್ಕೊಂದು ಹೆಸರು ಕೊಟ್ಟುಬಿಡ್ತೀನಿ, ABC. ಇದು O ಪಾಯಿಂಟ್. ಓಕೆ, ತ್ರಿಭುಜ AOBಯಲ್ಲಿ AOB ಮತ್ತು ತ್ರಿಭುಜ COBಯಲ್ಲಿ ಸರ್ವಸಮತೆಯನ್ನು ತೋರಿಸ್ಬೇಕು ನಾವು. ಇದಕ್ಕೆ ಸರ್ವಸಮತೆ ಅಂತ ತೋರಿಸಿದ್ರೇ ನೆಕ್ಸ್ಟ್ ನಾವೇನಾದರೂ ಪ್ರೂವ್ ಮಾಡೋಕ್ಕಾಗೋದು. OB ಈಸ್ ಈಕ್ವಲ್ ಟು OB, ಯಾಕೆಂತಂದರೆ ಕಾಮನ್, ಎರಡೂ ತ್ರಿಭುಜಗಳಿಗೂ ಒಂದೇ ಕಾಮನ್ ಇದೆ ಬಾಹು. OB ಈಸ್ ಈಕ್ವಲ್ ಟು OB, ಕಾಮನ್, ಸಾಮಾನ್ಯ ಬಾಹು. ಓಕೆ, ಎರಡನೇದು OA ಈಸ್ ಈಕ್ವಲ್ ಟು OA ಈಸ್ ಈಕ್ವಲ್ ಟು OC. ಯಾಕೆ ಅಂತಂದರೆ ಕರ್ಣಗಳು ಪರಸ್ಪರ ಅರ್ಧಿಸುತ್ತದೆ. ಇದು 4 ಇದ್ದರೆ ಇದು 4 ಸೆಂಟಿಮೀಟರ್ ಅಲ್ವಾ, ಮತ್ತು ಮಿಡ್ ಪಾಯಿಂಟ್ ಅಲ್ವಾ, ಮಿಡ್ ಪಾಯಿಂಟ್ ಪ್ರಕಾರನೂ ಹೇಳಬಹುದು. ಏನಂತ ಹೇಳಿಬಿಟ್ಟು ಕರ್ಣಗಳು ಪರಸ್ಪರ ಅರ್ಧಿಸುತ್ತದೆ ಅಂತ ಹೇಳಿಬಿಟ್ಟು, ಅದಕ್ಕೋಸ್ಕರ OA OC ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು, ಕರೆಕ್ಟಾಗಿ ನಾವು ಆ ಥ್ರೆಡ್ಡನ್ನು, ದಾರವನ್ನು ಕರೆಕ್ಟಾಗಿ 4 ಸೆಂಟಿಮೀಟರ್ ಕಟ್ ಮಾಡಿಕೊಂಡು ಇಲ್ಲಿಗೆ ಹಚ್ಚಿದ್ದೀನಿ, ಇಲ್ಲಿಗೂ ಹಚ್ಚಿದ್ದೀನಿ. ಹಾಗಾದರೆ ಇದು ಸಹ ಸೇಮ್ ಬಂತು. ಎಷ್ಟು? AB ಈಸ್ ಈಕ್ವಲ್ ಟು BC. ಯಾವುದ್ರ ಮೂಲಕ ಏನು ಕೊಟ್ಟಿದ್ರು? ದಾರದ ಮೂಲಕ, ದಾರದ ಸೆಂಟಿಮೀಟರ್ 3 ಸಿಕ್ಕಿದೆ ನಮಗೆ. ಏನೋ ಒಂದು ಬಾಹು. ಹಾಗಾದರೆ ಬಾಹು ಆಧಾರದ ಮೇಲೆ ಬಾಯಿ S ಆಧಾರದ ಮೇಲೆ ಏನು ಪ್ರೂವ್ ಮಾಡ್ತೀವಿ? AOB ಸರ್ವಸಮತೆ ತ್ರಿಭುಜ COB ಜೊತೆಗೆ ಅಂತ ಪ್ರೂವ್ ಆಯಿತು ಅಲ್ವಾ? ಪ್ರೂವ್ ಆಯಿತು. ಇದು ಪ್ರೂವ್ ಆಯಿತು ಅಂತ ಅಂದರೆ ಏನಾಯ್ತಪ್ಪ ಅಂತಂದರೆ, ಹಾಗಾದರೆ ಎರಡೂ ತ್ರಿಭುಜಗಳು ಕಾಂಗ್ರುಯೆಂಟ್ ಆಗಿದೆ, ಸರ್ವಸಮತೆ. ಇದ್ರ ಮೇಲೆ ಇದನ್ನು ಇಟ್ಟಾಗ ನಮಗೆ ಹಿಂದಿನ ಒಂದು ತ್ರಿಭುಜನೇ ಕಾಣಿಸ್ತಿಲ್ಲ, ಎಕ್ಸಾಕ್ಟಾಗಿ ಕುತ್ಕೊಂಡಿದೆ ಅಂತ ಹೇಳಿಬಿಟ್ಟು. ಈಗ ಬರೋಣ 90 ಡಿಗ್ರಿಯ ಮ್ಯಾಟ್ರನ್ನು ತಗೊಳ್ಳೋಣ. ಇಲ್ಲಿ ಕೋನ 1 ಯಾವುದು ಇದೆ? ಕೋನ 1 ಅಂದ್ಕೊಳ್ಳೋಣ. ಇದು ಕೋನ 2. ಕೋನ 1 ಪ್ಲಸ್ ಕೋನ 2, ಇದನ್ನು ನೋಡಿದ ತಕ್ಷಣ ಏನು ಅನ್ನಿಸ್ತಾ ಇದೆ? ಇದು ಒಂದು ಸರಳ ರೇಖೆ ಅಂದ ತಕ್ಷಣ ಈ ಕೋನ ಏನಾಗ್ತಾ ಇದೆ? ಪರಿಪೂರಕ ಕೋನ, ಲೀನಿಯರ್ ಪೇರ್ ಅಂತ ಹೇಳ್ತೀವಲ್ವಾ, 180 ಡಿಗ್ರಿ ಆಗುತ್ತೆ. ಹಾಗಾದರೆ ಸೊ ಏನಪ್ಪ ಅಂತಂದರೆ 2 ಇಂಟು ಕೋನ 1 ಈಸ್ ಈಕ್ವಲ್ ಟು 180 ಡಿಗ್ರಿ. ಕೋನ 1 ಈಸ್ ಈಕ್ವಲ್ ಟು 180 ಡಿಗ್ರಿ ಬೈ 2. ಸೊ ಕೋನ 1 ಈಸ್ ಈಕ್ವಲ್ ಟು 2 9 18 90 ಡಿಗ್ರಿ. ಹಾಗಾದರೆ ಕೋನ 1 ಎಷ್ಟು? 90 ಡಿಗ್ರಿ. ಇಲ್ಲಿ ಸೊ ಇಲ್ಲೂ ಎಷ್ಟಾಯಿತು? ಇದು 1 ಈಸ್ ಈಕ್ವಲ್ ಟು 1 ಇದೆಯಲ್ವಾ, ಸೊ 1 + 2 ಅಲ್ವಾ, ಸೊ ಎರಡು ಸೇರಿಸಿ 180 ಅಲ್ವಾ. ಹಾಗಾಗಿಬಿಟ್ಟು 90ರಲ್ಲಿ ಮತ್ತೆ 180ರಲ್ಲಿ 90 ಕಳೆದ್ರೆ ಮತ್ತೆ ಎರಡನೇ ಕೋನನೂ ಸಹ 90 ಡಿಗ್ರಿ ಆಯಿತು. 90 ಡಿಗ್ರಿ ಬಂತು ಅಂತ ಅಂದರೆ ಏನಪ್ಪ, ಅಲ್ಲಿ ಕ್ವಶನ್ ಕೊಟ್ಟಿರೋದು ಸಾಲ್ವ್ ಆಯಿತು. ಥ್ರೆಡ್ ಮೂಲಕನೂ ಸಹ ನಾವು 90 ಡಿಗ್ರಿಯನ್ನು ಮಾಡಬಹುದು ಈಸಿಯಾಗಿ. ಓಕೆ, ಅದನ್ನು ಬರವಣಿಗೆ ಈ ರೀತಿಯಾಗಿ ಬರ್ತಿದ್ವಿ, ಮಾಡೋದು ಮಾತ್ರ ಈ ರೀತಿಯಾಗಿ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಕ್ವಶನ್ ನಂಬರ್
5, ದಟ್ ಇಸ್ ದ ಲಾಸ್ಟ್ ಕ್ವಶನ್. ಆಯತದ ಗುಣಲಕ್ಷಣಗಳಲ್ಲಿ ಅದರ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತೆ ಎಂದು ನಾವು ನೋಡಿದ್ದೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ, ಇದು 3 ಸೆಂಟಿಮೀಟರ್ ಆದರೆ ಇದು 3 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್ ಆದರೆ ಇದು 5 ಸೆಂಟಿಮೀಟರ್. ಓಕೆ, ಇದನ್ನು ಆಯತದ ವ್ಯಾಖ್ಯಾನವಾಗಿ ಆಯ್ಕೆ ಮಾಡಬಹುದೇ? ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅಭಿಮುಖ ಬಾಹುಗಳನ್ನು ಹೊಂದಿರುವ ಪ್ರತಿಯೊಂದು ಚತುರ್ಭುಜವು ಸಮಾಂತರ ಮತ್ತು ಸಮಾನವಾಗಿದೆಯೇ? ಓಹೋಹೋ, ನಾವು ಹೇಳಿದ್ವಿ ಏನಂತ ಹೇಳಿ, ಆಯತದ ಗುಣಲಕ್ಷಣಗಳಲ್ಲಿ ಎದುರು ಬದುರು ಬಾಹುಗಳು ಸಮವಾಗಿದೆ, ಆಮೇಲೆ ಎದುರು ಬದುರು ಬಾಹುಗಳು ಸಮಾಂತರವಾಗಿದೆ ಅಂತ ಹೇಳಿದ್ವಿ ಅಲ್ವಾ ಗುಣಲಕ್ಷಣಗಳಲ್ಲಿ. ಹೇಗೆ? ಇದು ABCD ಅಂದಾಗ, ಇದು ABCD ಅಂದರೆ ಸೊ AB ಈಸ್ ಈಕ್ವಲ್ ಟು CD. ಇದು 5 ಸೆಂಟಿಮೀಟರ್ ಇದ್ದರೆ ಅದು 5 ಸೆಂಟಿಮೀಟರ್. ಸೊ ಇಲ್ಲಿ ಬರೆದು ಬಿಡೋಣ, AB ಈಸ್ ಈಕ್ವಲ್ ಟು CD ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಸೊ ಅದೇ ಇದು ಬಂದಾಗ AD ಈಸ್ ಈಕ್ವಲ್ ಟು CB, ಇದು 3 ಸೆಂಟಿಮೀಟರ್. ಓಕೆ, ಇದು ಸಮಾನವಾಗಿದೆ ಅಂತ ಹೇಳಿಬಿಟ್ಟು ಆಯತದಲ್ಲಿ ಹೇಳಿದ್ವಿ. ಈಗ ಸಮಾಂತರ ಅಂದಾಗ AB ಸಮಾಂತರ CD, ಇದನ್ನು ನಾವು ಆಲ್ರೆಡಿ ಪ್ರೂವ್ ಮಾಡಿದ್ದೇವೆ ವಿಡಿಯೋದಲ್ಲಿ. ಸೊ AD ಪ್ರೂವ್ ಮಾಡಿ ನಿರ್ಧಾರಕವಾಗಿ ತಗೊಂಡಿರೋದು AD ಈಸ್ ಪ್ಯಾರಲಲ್ ಟು CB, ಸಮಾಂತರವಾಗಿದೆ, ಇದೂ ಆಗಿದೆ. ಹಾಗಾದರೆ ಆಯತದಲ್ಲಿ ಅಭಿಮುಖ ಬಾಹುಗಳು ಸಮಾನವಾಗಿದೆ ಮತ್ತು ಸಮಾಂತರವಾಗಿದೆ ಅಂತ ಅಂದಮೇಲೆ ಇವರೇನು ಕೇಳ್ತಾ ಇದ್ದಾರೆ, ಪ್ರತಿಯೊಂದು ಚತುರ್ಭುಜದಲ್ಲಿ ಇದು ಕಾಮನ್ ಆಗುತ್ತಾ, ಅದು ಆಯತ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಇದು ಕಾಮನ್ ಆದರೆ ಅದು ಆಯತ ಆಗುತ್ತಾ ಅಂತ ಹೇಳಿ. ಓಕೆ, 5ನೇ ಕ್ವಶನಿಗೆ ನಾನೇನು ಹೇಳ್ತಾ ಇದ್ದೀನಿ, ಇದು ಆಯತಪ್ಪ. ಓಕೆ, ಆಯತದಲ್ಲಿ ಎದುರು ಬದುರು ಬಾಹುಗಳು ಸಮವಾಗಿರುತ್ತೆ, ಆಮೇಲೆ ಎಲ್ಲ ಕೋನಗಳು 90 ಡಿಗ್ರಿ. ರಿಮೈಂಡ್ ಮಾಡ್ತಾ ಇದ್ದೀನಿ, ಆಲ್ರೆಡಿ ಹೇಳಿದ್ದನ್ನೇ ಹೇಳ್ತಾ ಇದ್ದೀವಿ, ಯಾಕೆ ಅಂತಂದರೆ ಮತ್ತೆ ರಿಮೈಂಡ್ ಮಾಡೋಕ್ಕೆ ನಿಮಗೆ. ಓಕೆ, ಈಗ ಇನ್ನೊಂದು ನಾನು ಎದುರು ಬದುರು ಬಾಹು ಇರುವ ಒಂದು ತೊಗೊಳ್ತೇನೆ. ಯಾವುದು? ಫಾರ್ ಎಕ್ಸಾಂಪಲ್ ಇನ್ನೊಂದು ಆಕೃತಿ. ಸೊ ಕೈಯಲ್ಲೇ ಬಿಡಿಸ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೊಂದು, ಈ ಆಕೃತಿಯಲ್ಲೂ ಸಹ ಎದುರು ಬದುರು ಬಾಹುಗಳು ಸಮವಾಗಿದೆ. ಲೈಕ್ ಇದು ಇದಕ್ಕೆ ಸಮವಾಗಿದೆ, ಇದರ ಅಳತೆ ಸಮಾನ ಉದ್ದವನ್ನು ಹೊಂದಿದೆ, ಇದು ಇದಕ್ಕೆ ಸಮಾನವನ್ನು ಉದ್ದ ಹೊಂದಿದೆ. ಮತ್ತು ನೀವು ನೋಡ್ಬೋದು, ಹೀಗೆ ಕಂಟಿನ್ಯೂ ಮಾಡಿಕೊಂಡು ನಾವು ಹೋದರೆ ಇದು ಸಹ ಸಮಾಂತರವಾಗಿದೆ. ಆಮೇಲೆ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಇದು ಸಹ ಸಮಾಂತರವಾಗಿದೆ. ಯಾವ ರೀತಿ? ಆಯತದಲ್ಲಿ 2 ಗುಣ ಬಂತು. ಏನು? ಸಮಾನವಾಗಿದೆ, ಸಮಾಂತರವಾಗಿದೆ. ಹಾಗಾದರೆ ಈ ಚಿತ್ರ ಆಯತನ? ಇಲ್ಲ, ಅದನ್ನೇ ಕೇಳ್ತಾ ಇರೋದವರು. ಇದು ಅಲ್ಲ. ಯಾಕೆ ಅಂತಂದರೆ ಆಯತದ ಮುಖ್ಯ ಗುಣಗಳಲ್ಲಿ ಒಂದು, ಎಲ್ಲ ಕೋನಗಳು 90 ಡಿಗ್ರಿ ಇರುತ್ತಂತೆ. ಬಟ್ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಸ್ಲ್ಯಾಂಟ್ ಆಗಿ ಛೇದನ ಆಗಿದೆ, ಈ ರೀತಿಯಾಗಿ ಸ್ಟ್ರೈಟ್ ಆಗಿಲ್ಲ ಇಲ್ಲಿ 90 ಡಿಗ್ರಿ ಅನ್ನೋದಕ್ಕೆ. ಸೊ ಈ ಕೋನ ಯಾವುದೇ ಕಾರಣಕ್ಕೂ ಇದು 90 ಡಿಗ್ರಿ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ 90 ಡಿಗ್ರಿ ಆಗಿಲ್ಲ ಅಂತ ಅಂದರೆ ಅದು ಹೇಗೆ ಆಯತವಾಗುತ್ತೆ? ಹಾಗಾಗಿಬಿಟ್ಟು ಈ ವ್ಯಾಖ್ಯಾನವನ್ನು ನಾವು ಕಂಟಿನ್ಯೂ ಮಾಡೋಕ್ಕೆ ಆಗೋದಿಲ್ಲ. ಅಭಿಮುಖ ಬಾಹುಗಳನ್ನು ಹೊಂದಿರುವ ಪ್ರತಿಯೊಂದು ಚತುರ್ಭುಜ ಸಮಾಂತರ ಮತ್ತು ಸಮಾನ ಆಗಿದ್ದರೆ ಅದು ಆಯತನ ಅಲ್ಲ. ಅದಕ್ಕೆ ಕಾರಣ ಇದು ಹೇಳ್ಬೋದು. ಹಾಗಾದರೆ ಇದು ಆಕೃತಿ ಯಾವುದು? ಸಮಾಂತರ ಚತುರ್ಭುಜ. ಇನ್ನೊಂದು ಬರುತ್ತೆ ಪ್ಯಾರಲೋಗ್ರಾಮ್ ಅಂತ ಹೇಳ್ಬಿಟ್ಟು ಮುಂದೆ ಬರುತ್ತೆ. ಈ ಒಂದು ಪಾಠದಲ್ಲಿ ಮೋಸ್ಟ್ಲಿ ನೀವು ಕಲಿತೀರಾ ಸಮಾಂತರ ಚತುರ್ಭುಜದ ಬಗ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ಮಾಡ್ತಾ ಇರೋದು. ಹಾಗಾಗಿಬಿಟ್ಟು ಇಂಟ್ರೊಡಕ್ಷನ್ ಆಗಿ ಈ ಒಂದು ಕ್ವಶನನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಸಮಾನ ಅಭಿಮುಖ ಬಾಹುಗಳು ಸಮವಾಗಿದ್ದು ಅವೆರಡು ಸಹ ಸಮಾಂತರವಾಗಿದ್ದರೆ ಸಾಲದು ಆಯತ ಆಗಕ್ಕೆ. ಇನ್ನೊಂದು ಪಾಯಿಂಟ್ ಇದೆ, 90 ಡಿಗ್ರಿ ಆಗಬೇಕಪ್ಪ, ಇಲ್ಲಿ 90 ಡಿಗ್ರಿ ಆಗ್ತಾ ಇಲ್ಲಪ್ಪ. ಹಾಗಾಗಿಬಿಟ್ಟು ಇದು ಇದು ಆಯತ ಅಲ್ಲ, ಇದು ಒಂದು ಸಮಾಂತರ ಚತುರ್ಭುಜ. ಓಕೆ ಫೈನ್. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡು ನನ್ನ ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್.